ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಇದು ಪ್ರೀವಿಯಸ್ ಜಾತ್ರಾ ಮಹೋತ್ಸವದ ಕಂಟಿನ್ಯೂಯೇಷನ್ ವಿಡಿಯೋ ನೋಡಿ. ಬಂಧುಗಳೇ, ಶ್ರೀ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ಸಾಗುತ್ತಲಿವೆ. ಈ ವರ್ಷ ಡಿಸೆಂಬರ್ 29ರಿಂದ 2023 ಜನವರಿ 6ರವರೆಗೆ 2024 ಬ್ರಹ್ಮಕಲಶ ಅಭಿಷೇಕ ಮಹೋತ್ಸವವು ಶ್ರೀದೇವರ ಸನ್ನಿಧಿಯಲ್ಲಿ ನಡೆಯುತ್ತಿದೆ. ಇದು ದೇವರ ಪ್ರಸಾದ ನೋಡಿ. ಅಪ್ಪಗಜ್ಜಾಯ ಹಾಗೂ ಅವಲಕ್ಕಿ ಮತ್ತು ಹಾಲು ಪಾಯಸ. ಮುಖ್ಯವಾಗಿ ಇಲ್ಲಿ ಅವಲಕ್ಕಿ ಪ್ರಸಾದವನ್ನು ನೀಡುತ್ತಾರೆ. ಇದು ಕೃಷ್ಣದೇವರಿಗೆ ಬಲು ಪ್ರಿಯವಾದ ಅವಲಕ್ಕಿ ಪ್ರಸಾದ ಆಗಿರುತ್ತದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೃಷ್ಣದೇವರ ಸುಂದರವಾದ ದೃಶ್ಯ ಎಷ್ಟು ನೋಡಿದರೂ ಸಾಲದು.
ಇವರೆಲ್ಲ ನನ್ನ ಗಂಡನ ಬೆಸ್ಟ್ ಫ್ರೆಂಡ್ಸ್, ಸ್ನೇಹಿತರೆ. ಸ್ನೇಹಕ್ಕೆ ಬೇಕಾಗಿರುವುದು ವ್ಯಕ್ತಿಗಳು ಅಲ್ಲ, ನಮ್ಮನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ಒಂದು ಮನಸ್ಸು. ನಾವು ಕುಂಬ್ಳೆಗೆ ಬಂದರೆ ಉಂಟಲ್ಲ ಫ್ರೆಂಡ್ಸ್, ನಾಯಕ್ ಸ್ವೀಟ್ ಸ್ಟಾಲಿಗೆ ಬರುತ್ತೇವೆ. ಇಲ್ಲಿಯ ತಿಂಡಿ ತಿನಿಸುಗಳು ತುಂಬ ರುಚಿಕರವಾಗಿರ್ತದೆ. ಈಗ ದೇವರ ದರ್ಶನ ಎಲ್ಲ ಆಯಿತು, ತುಂಬ ಲೇಟ್ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೇವೆ. ನೋಡಿ, ನನಗೆ ಸಂತೆಯಿಂದ ಎಂತ ಸಿಕ್ಕಿತಂತ. ಒಂದಿದು, ಇದಕ್ಕೆ ಎಂತ ಹೇಳೋದಂಗೆ ಗೊತ್ತಿಲ್ಲ. ಮತ್ತೆ ಕೀ ಪಂಚ್, ಇದರಲ್ಲಿ ಅವಳ ಹೆಸರು ಬರ್ತೀನಿ, ನಿಕ್ ನೇಮ್ ಮಾಡ್ತೀನಿ. ಇದು ಉಲ್ಟಕ್ಕೆ ಕಾಣ್ತದೆ ನಿಮಗೆ ನೋಡಿ. ಇದು CHISNU ಚಿನ್ನು ಅಂತೇಳಿ ಬರ್ತಿದೆ. ಇದರಲ್ಲಿ ಉಲ್ಟ ಕಾಣ್ತದೆ, ಸೆಲ್ಫಿ ಕ್ಯಾಮರಾ ಎಲ್ಲ ಅದಕ್ಕೆ. ಇದು ಹೇಗೆ ಕಾಣ್ತದೆ ಅಂತ ಹೇಳಿ ನನಗೆ. ನೋಡಿ ಮಹಿಷ ಮಾಡ್ತೀನಿ ಬರ್ತಾ ಉಂಟು ನೋಡಿ. ನೋಡಿ ಸೌಂಡ್ ನೋಡಿ, ಅದು ಬೊಬ್ಬೆ ಆಗ್ತಾ ನೋಡಿ. ಅದು ನಾಚೆ ಮಾಡ್ತಾ ಉಂಟು ನೋಡಿ. ಅದು ಮಹಿಷ ಮಾಡ್ತೀನಿ ಅಂತ ನೋಡು, ವಾಪಸ್ ಮಾಡಿ ನೋಡು.
ಫ್ರೆಂಡ್ಸ್, ಇದು ನಾವು ನಿನ್ನೆ ಕುಂಬ್ಳೆ ಜಾತ್ರೆಗೆ ಹೋಗಿದ್ವಲ್ಲ, ಅಲ್ಲಿಂದ ತಗೊಂಡು ಬಂದ ತಿಂಡಿ. ಫೇಮಸ್ ಬೇಕರಿಯಿಂದ ನಾಯಕ್ ಅಂತ ಹೇಳಿ. ಇದು ಈಗದ ಕಾಲ ಬೇಕರಿ ಅಲ್ಲ, ಮುಂಚಿಂದಲೇ ಇರುವ ಬೇಕರಿ. ಇದು ಒಳ್ಳೆ ಫೇಮಸ್ ಬೇಕರಿ. ಫೇಮಸ್ ಕುಂಬ್ಳೆ ಬೆಡಿ ಮಿಠಾಯಿ. ಇದು ಜಾತ್ರೆ ಟೈಮಲ್ಲಿ ಎಲ್ಲರೂ ಇದನ್ನು ತುಂಬಾಗಿ ಕೊಂಡು ಹೋಗ್ತಾರೆ. ಇದು ಕುಂಬ್ಳೆ ಜಾತ್ರೆ ಸಮಯದಲ್ಲಿ ನಾಯಕರ್ ಸ್ವೀಟ್ನವರು ಇದು ಮೊದಲು ಸ್ಟಾರ್ಟ್ ಮಾಡಿದಂಥದ್ದು. ಈಗ ಎಲ್ಲ ಬೇಕರಿಯಲ್ಲಿ ಇದು ಅವೈಲೇಬಲ್ ಇದೆ. ಇದು ಕಡಲೆ ಮಿಠಾಯಿ. ಇದರೊಳಗೆ ಕಡಲೆ ಇರ್ತದೆ ಮತ್ತು ಇದು ಕಡಲೆ ಹಿಟ್ಟಿನಲ್ಲಿ ಮಾಡ್ತಾರೆ. ಇದು ಮತ್ತೆ ಇದಕ್ಕೆ ಬೆಡಿ ಮಿಠಾಯಿ ಅಂತ ಹೇಳ್ತಾರೆ. ಇದು ಫೇಮಸ್ ಆದದ್ದೇ ಕುಂಬ್ಳೆಯಲ್ಲಿ, ನಾಯಕ ಸ್ವೀಟಲ್ಲಿ. ಬೇರೆ ಕಡೆ ಇರ್ತದೆ ಆದರೆ ಎಷ್ಟು ಟೇಸ್ಟ್ ಬರುವುದಿಲ್ಲ ಇದು ನೋಡಿ ಮಿಕ್ಸರ್. ಒಳ್ಳೆ ಟೇಸ್ಟ್ ಇರ್ತದೆ. ಇಂಥ ಟೈಪ್ ಮಿಕ್ಸರ್ ಬೇರೆಲ್ಲೇ ಕಡೆ ಸಿಗುವುದಿಲ್ಲ. ಬಾಳೆಹಣ್ಣು ಚಿಪ್ಸ್. ಇದು ತುಂಬ ತೆಳುವಾಗಿರ್ತದೆ. ಒಳ್ಳೆ ತೆಂಗಿನ ಎಣ್ಣೆಯಲ್ಲಿ ಚೆಂದ ಉರಿತಾರೆ ಇದನ್ನು. ಒಳ್ಳೆ ಟೇಸ್ಟ್ ಇರ್ತದೆ. ಮತ್ತು ಇದು ಖಾರ ಕಡ್ಡಿ. ಇದು ಚಕ್ಕುಳಿ. ಇದು ಇನ್ನೊಂದು ವಿಧದ ಚಕ್ಕುಳಿ. ಇದೆಲ್ಲ ಐಟಮನ್ನು ಅವರು ತೆಂಗಿನ ಎಣ್ಣೆಯಲ್ಲಿ ಉರಿತಾರೆ. ಒಳ್ಳೆ ಟೇಸ್ಟ್ ಆಗಿರ್ತದೆ. ಒಳ್ಳೆ ತೆಂಗಿನ ಎಣ್ಣೆದ ಪರಿಮಳ ಬರ್ತದೆ. ನಮಗೆ ದೇವರ ದರ್ಶನ ಬಹಳ ಒಳ್ಳೆಯ ರೀತಿಯಲ್ಲಿ ಆಯಿತು. ನನ್ನ ಈ ವಿಡಿಯೋವನ್ನು ನೋಡುವ ಎಲ್ಲ ವೀಕ್ಷಕರಿಗೂ ದೇವರ ದರ್ಶನ ಆಯಿತು ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹೊಸಬರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.